ಸ್ನೇಹಿತರೆ. ಏನು ಜೋಡಿ ಬಸವೇಶ್ವರನ ದೇವಸ್ಥಾನ ಅಂತ ಹೇಳ್ತೀವೋ ಆ ಬಸವೇಶ್ವರನ ದೇವಸ್ಥಾನ ಇದು. ಇಲ್ಲೇ ಆಗಿದ್ದಂಥ ಒಂದು ಘಟನೆ. ಆ ಘಟನೆಗೆ ಇಲ್ಲಿ ದೇವಸ್ಥಾನ ಮಾಡಿ ಇವತ್ತು ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಮೆರವಣಿಗೆ ನಡೀತಿದೆ ಅಂದರೆ ಮೊರವೆ ನಾರಾಯಣಪ್ಪರು, ರಾಹುಲ್ ಗೌಡರು ಎಲ್ಲರೂ ಬಂದಿದ್ದಾರೆ ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಮೊರವೆ ನಾರಾಯಣಪ್ಪ ಅವ್ರನ್ನ ಎಷ್ಟು ಪ್ರೀತಿಯಿಂದ ಜನ ಒಂದು ಅವರ ಅಭಿಮಾನನೇ ಬೇರೆ ಲೆವೆಲ್ಲು. ನಿಜ ಒಂದು ಖುಷಿ ಆಗುತ್ತೆ, ತುಂಬ ಒಂದು ಖುಷಿ. ಅವ್ರಿಗೆ ಅವ್ರ ಅಭಿಮಾನಿಗಳೇ ಅವ್ರಿಗೆ ದೇವರು ಥರ. ಅಮ್ಮ ಯಾರ್ಯಾರು ಬಂದ್ಬೇಕು, ರೆಕ್ಕೆ ಮೇಲೆ ಬರ್ಬೇಕು. ಈ ಕಡೆ ಬನ್ನಿ. ಅವ್ರ ಕಷ್ಟ ಮಾಡ್ಕೊಂಡು ಅವರಿಗೆ ಎಲ್ಲರೂ ಜಾತ್ರೆಗೆ ಹೋದ್ರೆ ಏನ್ ಸಿಗ್ತದೆ ಅಂತ ಕೇಳ್ತಾರೆ. ಜಾತ್ರೆಗೆ ಬಂದ್ರೆ ಏನ್ ಸಿಗ್ತದೆ ಅಂದ್ರೆ ನಮ್ಮ ನಡೆದಾಡೋ ದೇವ್ರು ಸಿಗ್ತಾರೆ. ಅದು ನಮ್ಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಅಂದ್ರೆ ತುಂಬಾ ದಿವಸಗಳಿಂದ ಮನೆಗೆ ಹೋಗಕ್ಕಾಗ್ಲಿಲ್ಲ, ಅಪ್ಪಾಜಿ ಬೈತವ್ರೆ, ಐದುಗುಡಿಗೆ ಕರಿ ಪ್ರೈಸ್ ಕೊಡ್ರಿ, ಎಲ್ಲ ಮಾಡಿದ್ರಿ, ಬರ್ಲಿಲ್ಲ ಮನೆಗೆ ಅಂತ ಹೋಗ್ತೀನಿ. ಅಪ್ಪಾಜಿ ಇವತ್ತು ನೋಡಿ, ಅಪ್ಪಾಜಿಯವರು ನಮ್ಮ ಡಾಕ್ಟರ್ ರಾಹುಲ್ ಗೌಡರು ಎಲ್ಲರೂ ಕೂಡ ಇವತ್ತು ಜೋಡಿ ಬಸವಣ್ಣ ಜಾತ್ರೆಗೆ ಜೋಡಿ ಬಸವಣ್ಣ ಜಾತ್ರೆಗೆ ತುಂಬ ಒಂದು ಖುಷಿ ಅಂದರೆ ಮಾತೆ ಬರೋದು. ಖುಷಿಯೇ ಖುಷಿ. ಅಪ್ಪಾಜಿಯವ್ರು ಬಂದಿಲ್ಲ ಅಂದರೆ ಅದಕ್ಕೆ ಒಂದು ಖುಷಿನೇ ಬೇರೆ. ನೋಡಿ ನಮ್ಮ ಅಪ್ಪಾಜಿ ಏನಿದೆ ಅವ್ರು ಕೇಳೋದೇನು ಅಂದರೆ ಅವ್ರ ಅಭಿಮಾನಿಗಳು ಬಿಡು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಾವೊಂದು ಜಾತ್ರೆಗೆ ಬಂದಿದ್ದೀವಿ. ಆ ಜಾತ್ರೆಯಲ್ಲಿ ಒಂದು ತುಂಬ ಖುಷಿ ಆಗ್ತಕ್ಕಂಥದ್ದೇನು ಅಂತಂದರೆ, ನಮ್ಮ ಮನೆ
ಅಲ್ಲಿ ನಾವು ಹೇಗೆ ನಾವು ದನಕರುಗಳನ್ನು ಸಾಕ್ತೀವೋ ಅದೇ ರೀತಿಲಿ ಸಾಕಿ ನಮ್ಮ ಒಬ್ಬಳು ಪುಟ್ಟಿ ತುಂಬ ಒಂದು ಖುಷಿಯಾಗೆ ನೋಡಿ ಅವಳೇ ಬಿಟ್ಟು ದನಕರುಗಳನ್ನು ತೋರಿಸಿ ಅದ್ರ ಬಗ್ಗೆ ಏನು ಎತ್ತ ಯಾವ ಊರು ಡೀಟೇಲ್ಸ್ ಸಮೇತ ಕೇಳೋಣ. ಸೊ ಕೇಳಿ ಹಾಗೆ ಮುಂದುವರ್ಸೋಣ, ವಿಚಾರ ಏನು ಅಂತ ಕೇಳೋಣ. ಹಾಗೆಯೇ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಾವು ಮಾಗಡಿ ಜಾತ್ರೆ ಆದ ತಕ್ಷಣ 90% ಎಲ್ಲ ಜಾತ್ರೆ ಮುಗಿದು ಅಂತ ನಾವು ಅನ್ಕೊಂತೀವಿ. ಇಲ್ಲಿ ಮಂಡ್ಯ ಮತ್ತು ನಾಗಮಂಗಲ ಮಧ್ಯದಲ್ಲಿ ಒಂದು ಜೋಡಿ ಬಸವೇಶ್ವರನ ದೇವಸ್ಥಾನ ಇದೆ, ಅಲ್ಲಿ ಒಂದು ಜಾತ್ರೆ ಸ್ಟಾರ್ಟ್ ಆಗಿದೆ. ತುಂಬ ಒಂದು ಖುಷಿ ಪಡ್ತಾ ಇರೋದೇನೆಂದರೆ ವಿಚಾರ ಎಲ್ಲರಿಗೂ ಅಲ್ಲಿ ನಮ್ಮ ಕಡೆನೂ ಈ ಥರ ಇಲ್ಲ ಅನ್ಕೊತೀನಿ. ಮೇ ಬಿ ಒಂದು ಹೆಣ್ಮಗು ಮನೆಯಿಂದ ಬಂದು ಒಂದು ಜೊತೆ ಕರುಗಳನ್ನು ಹೊಡ್ಕೊಬಂದು ಜಾತ್ರೆಯಲ್ಲಿ ನಿಂತು ಇವತ್ತೊಂದು ಯಶಸ್ವಿ ಮಾಡ್ತಿದ್ದಾರೆ ಜಾತ್ರೆನ ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ಮೊದಲಿಗೆ ಪುಟ ನಮಸ್ತೆ, ಏನಪ್ಪ ನಿನ್ನ ಹೆಸರು? ಮಹಾಲಕ್ಷ್ಮಿ. ಯಾವ ಊರು ನಿಮ್ಮದು? ಎಲ್ಲಿ ಬರುತ್ತದು? ಯಾವ ತಾಲೂಕು? ಯಾವ ಇದು? ಅಂಪಾಪುರದ ಪಕ್ಕ. ಓಕೆ, ನೀವು ಎಷ್ಟು ವರ್ಷದಿಂದ ಈ ದನ ಕರುಗಳನ್ನು ಸಾಕ್ತಾ ಬರ್ತಾ ಇರೋದು? ನೀವು ತಾತನ ಕಾಲದಿಂದನೂ ದನ ಕರು ಸಾಕ್ತೀರಾ? ಅಲ್ಲ, ನೀನು ಬೇಜಾರು ಮಾಡ್ಕೋಬಾರ್ದು. ಒಂದು ಹೆಣ್ಣು ಹುಡುಗಿಯಾಗಿ ಯಾಕೆ ಈ ಹುಚ್ಚು, ಈ ದನ ಕರುಗಳು ಬೇಕು ಆ ಥರ? ಅಲ್ಲ, ಈಗ ಇದನ್ನೆಲ್ಲ ಮನೆಯಲ್ಲಿ ಈ ಥರ ಈಗ ನೋಡ್ಕೊತಾ ಇದೆಯಲ್ಲ, ಈಗ ನನ್ನ ಒಂದು ಯೂಟ್ಯೂಬ್ ಕೆರಿಯರಲ್ಲಿ ನಾನು ನೋಡ್ತಾ ಇರೋ ಮಟ್ಟಿಗೆ ನೀನು 3ನೇ ಹುಡುಗಿ. ಮುಡ್ತೋರೆ ಜಾತ್ರೆ ಒಳಗಡೆ ಒಂದಿಬ್ಬರು ಹುಡುಗಿರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಇದೇ ಥರ ಹುಚ್ಚು. ಈಗ ಈ ದನ ಕರುಗಳನ್ನು ನೀವು ಕಟ್ಕೊಂಡಿದ್ದೀರಲ್ವಾ, ಮನೇಲಿ ಯಾರು ನಿನಗೆ ಬೈಯಲ್ವಾ ಅಥವಾ ಆಪೋಸ್ ಮಾಡಲ್ವಾ ಆ ಥರ? ಏನು ಓದ್ತಾ ಇರೋದು ನೀನು? ಏನು ಮಾಡ್ತಾ ಇದೆಯಾ? ಸೆಕೆಂಡ್ ಪಿ ಯು ಈ ವರ್ಷ. ಯಾವ್ದು ತೊಗೊಂಡಿರೋದು? ಸಬಾಸ್. ಅಲ್ಲ, ಸೈನ್ಸ್ ಸ್ಟೂಡೆಂಟ್ ನೀನು. ಈ ಥರ ಹಳ್ಳಿಯಲ್ಲಿ ಇರ್ತಕ್ಕಂಥ ದನ ಕರುಗಳನ್ನು ನೋಡ್ಕೊಳ್ಳೋದು, ಮೇಯಿಸೋದು ಎಲ್ಲ ಮಾಡೋದು ಮಾಡಿದ್ರೆ ಹೇಗೆ? ಕಷ್ಟ ಆಗಲ್ಲ. ಓಕೆ, ಈ ದೇವಸ್ಥಾನದ ವಿಶೇಷತೆ ಏನಪ್ಪ? ಏನಾರ ಗೊತ್ತಾ ನಿನಗೆ? ಏನು ವಿಶೇಷತೆ? ಓಕೆ. ಹಾಂ. ಅಂದರೆ ಈಗ ಜೋಡಿ ಎತ್ತುಗಳನ್ನು ಸಾಯಿಸಿ ಇಲ್ಲಿ ಹಾಕಿದ್ದಕ್ಕೆ ಅದನ್ನು ಇಲ್ಲಿ ದೇವಸ್ಥಾನ ಕಟ್ಟಿರೋದು. ಅಂದರೆ ಈ ವರ್ಷ 3ನೇ ವರ್ಷಕ್ಕೆ ನಿಮ್ಮ ತಂದೆ ಜಾತ್ರೆ ಮಾಡಿಸ್ತಿದ್ದಾರೆ. ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ? ಹಾಂ. ಓಕೆ, ಇದರಲ್ಲಿ ಏನಾರ ಕಮಿಟಿ ಆ ಥರ ಎಲ್ಲ ಏನಾರ ಮಾಡ್ತಿದ್ದಾರಾ? ಎತ್ತುಗಳಿಗೆ ಪ್ರೈಸ್ ಕೊಡೋದು, ಹಸುಗಳಿಗೆ ಪ್ರೈಸ್ ಕೊಡೋದು? 21 ಪ್ರೈಸು. ಬಾಸ್. ಓಕೆ, ಈಗ ಈ ದನ ಕರುಗಳನ್ನೆಲ್ಲ ಕಟ್ಟಿದ್ದೀರಲ್ಲ, ಇದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ನೀನೇ ಹೋಗ್ತೀಯಾ ಅಥವಾ ಹೇಗೆ? ಅಪ್ಪ ಹೋಗ್ತಾರಾ? ಯಾವ ಥರ? ಬಾಸ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಹುಡುಗರಿಗೆ ಇದು ಹೆಂಗೆ ಅನಿಸುತ್ತೆ, ಅವ್ರು ಯಾವ ಥರ ತಗೋತಾರೋ ಆ ಥರ. ನಿಜ ಹೇಳ್ತಾ ಇದ್ದೀನಿ, ಒಂದು ಹೆಣ್ಮಗು ಒಂದು ದನ ತೆಗಿಬೇಕು, ಕೂಟ ಮಾಡಬೇಕು ಅಂತ ಅಪ್ಪ ಜೊತೇಲಿ ಹೋಗಿ ದನ ಕರುಗಳನ್ನು ತೆಗೆದು ಅದನ್ನು ಕೂಟ ಮಾಡಿ. ಹಾಗಾದರೆ ನಿನಗೆ ಈ ಸುಳಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ಸ್ವಲ್ಪ? ಹೌದಾ? ಕಾಡು ಸುಳಿ, ಮುಖಂಡ್ ಸುಳಿ, ಮೋಟ್ ಬಗ್ರಿ ಪ್ರತಿಯೊಂದನ್ನು ತಿಳ್ಕೊಂಡಿದ್ಯಾ? ಸಬಾಸ್ ಬಿಡವ. ಆದರೂ ಗ್ರೇಟ್ ಕಣ, ನಿಜ. ಯಾಕೆಂದರೆ ಯಾರಿಗೂ ಆ ಧೈರ್ಯ ಬರಲ್ಲ. ಆ ಧೈರ್ಯ ಅನ್ನೋದು ಬಂದಿದೆ, ಅದನ್ನು ಹಿಂಗೆ ಕಂಟಿನ್ಯೂ ಮಾಡೋ ಪುಟ್ಟ. ತುಂಬ ಖುಷಿ ಆಗುತ್ತೆ. ಒಂದು PCMB ಸ್ಟೂಡೆಂಟು, ಸೈನ್ಸ್ ಸ್ಟೂಡೆಂಟು, ನಾಳೆ ದಿನ ಇಂಜಿನಿಯರು, ಡಾಕ್ಟ್ರು ಆಗಬೇಕಾದಂಥ ಒಂದು ಹೆಣ್ಮಗು ಇವತ್ತು ಈ ಮಟ್ಟಕ್ಕೆ ದೊಡ್ಡ ಲೆವೆಲ್ಗೆ ಒಂದು ಜೊತೆ ದನ ಕಟ್ಟಬೇಕು, ಜಾತ್ರೆನ ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ಇವತ್ತು ಮನೆಯವರೆಲ್ಲ ನಿಂತಿದ್ದೀರಲ್ಲ, ತುಂಬ ಒಂದು ಖುಷಿ ಆಗುತ್ತೆ. ಎಲ್ಲಿದ್ದಾರಪ್ಪ? ಅಣ್ಣ ಬರ್ರಿ, ಹಂಗೇನೆ ಮಗಳ ಪಕ್ಕಕ್ಕೆ ಬನ್ನಿ. ಅಣ್ಣ ನಮಸ್ತೆ. ಅಣ್ಣ ಹೇಗೆ ಅನಿಸುತ್ತೆ ಮಗಳು ಈ ಥರ ಎಲ್ಲ ಮಾಡ್ತಾ ಇರೋದು? ಮಳ್ಳಿ ಕರ್ಸಕ್ಕಂತೆ ಅಳ್ಸೋಕ್ಕಾದ್ರೆ ಓಕೆ, ಉಳಿಸ್ಕೋಬೇಕು ಅನ್ನೋದಂತೂ ನನ್ನ ಮಕ್ಕಳಿಗೆ ಇವತ್ತಿನಿಂದ ಕಲಿಸ್ತಾ ಇದ್ದೀನಿ. ಹಾಂ. ಚಿಕ್ಕದ್ರಲ್ಲೇ ತುಂಬಿಕೊಂಡ್ರೆ ನಮ್ಮನ್ನ ಬಸವಣ್ಣನ ಯಾವತ್ತೂ ನಾವು ಇದನ್ನ ಸಾಕಿದ್ರೆ ಓಕೆ, ನಮ್ಮ ಕೈ ಬಿಡಲ್ಲ. ನಮ್ಮ ಕುಲದೇವರಾಗಿ ನಮ್ಮ ಕೈ ಕಂಡು ಹೋಗ್ತಾರೆ. ಏನೇ ಕಷ್ಟ ಬಂದರೂ ಹೊರಗೆ ಹೋಗ್ತೀನಿ ಅನ್ನೋದು. ಈ ದೇವಸ್ಥಾನ ಇನಾಗ್ರೇಷನ್ ಮಾಡಿದ್ರೆ 48 ಜನಕ್ಕೆ 5,000 ಜನಕ್ಕೆ ಅನುದಾನ ಮಾಡಿದೆ.
48 ಅಂದಾನ ಮಾಡಿದ್ರೆ 8 ದಿನಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆದ 2 ನಿಮಿಷಕ್ಕೆ ಡಾಕ್ಟ್ರು ಮನೆ ಗುಡಿಕ ಬಂದರು. ಅವತ್ತೇ ನನಗೆ ಗೊತ್ತಾಯಿತು ಭಗವಂತ ಡಾಕ್ಟ್ರ್ ರೂಪದಲ್ಲಿ ಬಂದವನೇ ಅಂತ. ನಾನು ಏನೋ ಗ್ಯಾಸ್ಟ್ರಿಕ್ಕು ನಾನು ಬಂದ್ಬಿಟ್ಟು ನೆಗ್ಲೆಕ್ಟ್ ಆಯ್ತಿದೆ ಅಂದರೆ ಅವತ್ತೇ ಸತ್ತೋಗ್ಬಿಟ್ಟಿದ್ದೆ ನಾನು. ಓಕೆ. ಆದರೂ ಪವರ್ಡ್ ಪುರುಷದಲ್ಲಿ ಅವ್ರು ಬಂದು ಅವತ್ತು ನನ್ನ ಇಮಿಡಿಯೇಟ್ಲಿ ಹೋಗಪ್ಪ ಏನೋ ಸಮಸ್ಯೆ ಇದೆ ಅಂತ ಡಾಕ್ಟ್ರು ಗೈಡೆನ್ಸ್ ಮಾಡೋದಕ್ಕೆ 1.5 ಗಂಟೆ ಒಳಗಡೆ ನನ್ನ ಸ್ನೇಹಿತರು ಕರ್ಕೊಂಡೋದ್ರು. ಮೈಸೂರು ಅಪೋಲೋದಲ್ಲಿ ಆಪರೇಷನ್ ಮಾಡಿಸ್ಕೊಂಡ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆದರೂ ನಾನು ಬೇರೆ ಕೆಲಸ ಮಾಡ್ತಾಯಿಲ್ಲ. ಮನೇಲಿ ಯಾವಾಗಲೂ 2 ಜೊತೆ 3 ಜೊತೆ 4 ಜೊತೆ ದನ ಸಾಕ್ತೀನಿ. ಓಕೆ. ಜೋಡಿ ಬಸವಪ್ಪನಿಗಾಗಿ ಈ ಸೇವೆನೇ ಮಾಡ್ತೀನಿ. ಒಂದು ದೊಡ್ಡ ಮಟ್ಟಿಗೆ ತರಬೇಕಿರೋದೇ ನನ್ನದೊಂದು. ಅಲ್ಲ, ಆದರೂ ನಮಗೆ ಖುಷಿ ಆಗ್ತಾ ಇರೋದೇನೆಂದರೆ ನಮ್ಮ ಸೋಷಿಯಲ್ ಮೀಡಿಯಾದವರು ನಿಜಕ್ಕೂ ಇಂಥದ್ದನ್ನು ತೋರಿಸ್ಬೇಕು. ಯಾಕೆ ಅಂತಂದರೆ ಸುಮ್ಮನೆ ಅಲ್ಲೆಲ್ಲೋ ಪೆಂಡಲ್ ಹಾಕ್ಕೊಂಡು ಯಾರೋ ಇರೋದನ್ನು ತೋರಿಸೋದಲ್ಲ ದೊಡ್ಡ ವ್ಯಕ್ತಿಗಳನ್ನ. ಈ ಥರ ಒಂದು ಶ್ರಮಜೀವಿ ಹೊರಗಡೆಯಿಂದ ಬಂದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇತ್ಕೊಂಡು ಚಿಕ್ಕ ಒಂದು ಸಂಸಾರ ಪ್ರತಿಯೊಂದನ್ನು ಮಾಡಿಕೊಂಡು ದನ ಕರುಗಳನ್ನು ಕಟ್ಟಿಕೊಂಡು ಇಲ್ಲಿ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಿ ಇಲ್ಲಿ ಅದರ ಹೆಸರಲ್ಲಿ ನಿಲ್ಲಬಾರ್ದು, ಒಂದು ಜಾತ್ರೆ ನಡಿಬೇಕು ಅಂದ್ಬಿಟ್ಟು ಮಾಗಡಿ ಜಾತ್ರೆ ಆದಮೇಲೆ ಮದ್ದೂರು ಜಾತ್ರೆ ನಡೆಯೋ ಟೈಮಲ್ಲೇ ಒಂದು ಹತ್ತತ್ರದಲ್ಲಿ ನೀವು ಈ ಜಾತ್ರೆನ ನಡೆಸ್ತಾ ಇದ್ದೀರಾ. ಇದು ಎಷ್ಟನೇ ವರ್ಷದ ಜಾತ್ರೆ? 3ನೇ ವರ್ಷದ ಸಂಭ್ರಮ, 3ನೇ ವರ್ಷ. ಸಂಭ್ರಮ ತುಂಬ ಖುಷಿ ಆಗುತ್ತೆ. ಇನ್ನು ಮುಂದೆ ಹೇಳ್ಕೋಬೇಕು ನಾವು. ನಮ್ಮ ಕಡೆಯಿಂದನೂ ಕೂಡ ನಿಮಗೆ ನನ್ನಿಂದ ಏನು ಹೆಲ್ಪ್ ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ. ಇವತ್ತೇ ಮಾತು ಕೊಡ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟಕ್ಕೆ ಇದು ಜಾತ್ರೆ ನಡಿಬೇಕು ಇನ್ನು ಮುಂದೆ. ಯಾಕೆಂದರೆ ಕಟ್ಕೊಳ್ಳೋಕ್ಕೆ ದನ ಕರಿಗೆ ಜಾಗ ಇದೆ, ಫಾರೆಸ್ಟ್ ಇದೆ, ಪ್ರತಿಯೊಂದು ಇದೆ. ಹಾಗಾದರೆ ವ್ಯಾಪಾರ ಹೇಗಿದೆ ಅಣ್ಣ? ವ್ಯಾಪಾರ ಚೆನ್ನಾಗಿದೆ. ವ್ಯಾಪಾರ ಚೆನ್ನಾಗಿದೆ. ವ್ಯಾಪಾರ ಮಾತ್ರ ಯಾವ ಮಾಗಡಿ ಬಸವಗುಡಿಗಳು ನಡೆಯಲ್ಲ ಅಂಥ ಮಟ್ಟಿಗೆ ಅಷ್ಟು ರೇಂಜಲ್ಲಿ ನನ್ನಂಥ ಎತ್ತುಗಳು ಸಿಗೋದಕ್ಕನಪ್ಪ ಅನ್ನಂಗಿಲ್ಲ. ದಾವಣಗೆರೆ, ಹಾವೇರಿ, ಗುಲ್ಬರ್ಗ, ಚಾಮರಾಜನಗರ, ಕೇರ್ಪೇಟೆ ಅಲ್ಲಿಂದ ಬಂದು ಮಂಡ್ಯದಲ್ಲಿ ಎತ್ತು ತಿಂದರೆ ನಾವು ಮೋಸ ಆಗಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಉತ್ತಮವಾದ ರಾಷ್ಟ್ರಗಳು ಬಂದೈತೆ. ಆ ರಾಷ್ಟ್ರನ ಆಯ್ಕೆ ಮಾಡಿಕೊಂಡು ಅಷ್ಟೇ ಭಯಂಕರವಾಗಿ ವ್ಯಾಪಾರ ಮಾಡ್ತಾರೆ. ನಿನ್ನೆಯಿಂದ ಒಂದು 170 ಜೊತೆ ಒಳ್ಳೆ ವ್ಯಾಪಾರ ಆಗಿದೆ. ಹೋದ ಸಾರಿ ಒಂದೇ ದಿನ 370 ಜೊತೆ ವ್ಯಾಪಾರ ಆಗಿದೆ. ಒಂದೇ ದಿನ ಹೊತ್ತಿನ ಹೇಳ್ಬೇಕು ಸರಿ. ಸರಿ ಮಳೆಯ ಸ್ವಲ್ಪ ಮುಟ್ಟಾಗಿ ಹೋಗ್ಬೇಕಾಯ್ತು. ಇಷ್ಟು ತಾಪಮಾನ ಜಾಸ್ತಿ ಇದೆ. ಆ ಥರದಲ್ಲಿ ವ್ಯಾಪಾರ ಅಂತೂ ಚೆನ್ನಾಗಿ ನಡೀತಾ ಇದೆ. ಏನು ತೊಂದರೆ ಏನಿಲ್ಲ. ತೊಂದರೆ ಏನಿಲ್ಲ. ಓಕೆ ಅಣ್ಣ, ಇದಕ್ಕೆ ಲೈಟಿಂಗ್ ವ್ಯವಸ್ಥೆ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಯಾರು ಮಾಡಿಕೊಟ್ಟಿದ್ದಾರೆ? ಲೈಟಿಂಗ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲನೂ ಟೆಸ್ಟ್ ಮಾಡ್ಕೊಂಡು ಹಾಂ ಜೋಡಿ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷ ಆಗಿ ಇಷ್ಟೆಲ್ಲ ಈಗ 3 ತಿಂಗಳಿಂದ ನಮ್ಮ ಮನೆ ಕೆಲಸಗಳೆಲ್ಲನ್ನ ಬದಿಗೊತ್ಬಿಟ್ಟು ಇದೊಂದು ಹಬ್ಬ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ಬಡವಾಗಿ ಹಗಲು ರಾತ್ರಿಯಿಂದ ನನ್ನ ಮನೆ ಜನ, ನನ್ನ ಮಕ್ಕಳು, 2ನೇ ಕ್ಲಾಸ್ ಹುಡುಗ, 9ನೇ ಕ್ಲಾಸ್ ಹುಡುಗ, ಮಗಳು 2nd PUC, ನನ್ನ ಹೆಂಡತಿ ಪಂಚಾಯತಿ ವೈಸ್ ಪ್ರೆಸಿಡೆಂಟು. ಆದರೂ ನಾವು ತಲೆ ಕೆಡಿಸ್ಕೊತಾನೆ ನಮ್ಮ ಮನೆದೇವರು ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ನಾವು ಇದನ್ನು ನಮ್ಮ ಸೇವಕರು ಆಗಿ ದುಡಿತಾ ಇದ್ದೀವಿ ಜಾತ್ರೆ. ಓಕೆ. ಈಗ ಮಗಳು ಇದನ್ನೆಲ್ಲ ಮಾಡ್ತಿದ್ದಾಳಲ್ಲ, ನಿಮ್ಗೇನು ಅನಿಸುತ್ತೆ? ತಡೆಯಪ್ಪ, ನಾಳೆ ದಿನ ನನ್ನ ಮಗಳು ಒಂದು ಅಧಿಕಾರಿ ಆಗೋ ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು, ಇವತ್ತು ನನ್ನ ಮಗಳು ದನ ಕಟ್ಕೊಂಡು ನಿಂತಿದ್ದಾಳೆ ಅಂತಂದರೆ ನಿಮ್ಗೇನು ಅನಿಸುತ್ತೆ? ಕನಸೈತೆ ನನ್ನ ಮಗಳನ್ನ ಒಬ್ಳು ಕಲೆಕ್ಟರ್ ಮಾಡಬೇಕು ನಮ್ಮ ಜಿಲ್ಲೆಗೆ ಅಂತ. ಒಬ್ಳು ಕಲೆಕ್ಟರ್ ಆಗಬೇಕು ಅಂತಂದ್ರೆ ಈ ಬಸವಣ್ಣನಿಂದನೇ ಅವ್ಳು ಕಲೆಕ್ಟರ್ ಆಗಬೇಕು. ಅವಳು ಓದು, ಅವಳು ಶ್ರಮ ಎಷ್ಟಿರೋದು ಈ ಬಸವಣ್ಣನ ನೋಡ್ಕೊಂಡು. ಈ ಬಸವಣ್ಣ ಒಬ್ಬ ಮನೆಗೆ ಡಾಕ್ಟರ್ ಇದ್ದಂಗೆ. ಆ ಥರ ಈ ಮನೆ ಒಳಗಡೆ ಉಸಿರು ಬಿಟ್ಟಿದ್ರೆ ಆ ಮನೆಗೆ ರೋಗ, ರೊಟ್ಟೆ, ಬಿ.ಪಿ, ಶುಗರ್ ಯಾವಿಲ್ಲ. ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಆಗಿದ್ರು ನೋವೇ. ನನಗೆ ಹಾರ್ಟ್ ಅಟ್ಯಾಕೇ ಆಗಿಲ್ಲ ಅನ್ನೋ ಮಟ್ಟಿಗೆ ನಾನು ಆರಾಮಾಗಿದ್ದೀನಿ. ಅಂದರೆ ಮನೇಲಿ ಯಾವಾಗಲೂ 3 ಜನ ಇರ್ತವೆ. ಅದು ಉಸಿರಿನಲ್ಲೇ ನಾನು ಕುಡಿತಾ ಇದ್ದೀನಿ. ಆ ಥರದಲ್ಲಿ ನಾನು ಆರೋಗ್ಯಕ್ಕೆ ಇವತ್ತು ಇಷ್ಟು ಕೆಲಸ ಮಾಡ್ತೇನೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಒಂದು ಖುಷಿ ಆಗುತ್ತೆ ಈ ಥರದ ಒಂದು ಸನ್ನಿವೇಶಗಳನ್ನು ನಾವು ನೋಡಿದಾಗ. ಎಲ್ಲೂ ಈ ಥರ ಸಿಗೋದಿಲ್ಲ. ಒಂದು ಮಗಳು ನಮ್ಮ ಮನೆಯಲ್ಲಿ ಇದ್ದಾಳೆ ಅಂತಂದರೆ ನನ್ನ ಮಗಳು ಮನೆಯಿಂದ ಆಚೆಗೆ ಹೋಗ್ಬಾರ್ದು, ಮನೇಲೇ ಇರಲಿ ಅನ್ನೋಂಥ ಒಂದು ಮೈಂಡ್ ಸೆಟ್ ಇರ್ತದೆ ತಂದೆ ತಾಯಿಯಂದಿರಿಗೆ. ಆದರೆ ಇವ್ರ ಮನೇಲಿ ನಮ್ಮ ಮಗಳು ಹೊರಗಡೆ ಇರಲಿ, ಅವಳು ದನ ಕರ ಕಟ್ಟಲಿ, ಅವಳು ಅದ್ರ ಸೇವೆ ಮಾಡಲಿ ಅಂತನ್ನೋದು ಒಂದು ತುಂಬ ಒಂದು ಖುಷಿ ಇಟ್ಕೊಂಡಿದ್ದಾರೆ ನೋಡಿ. ಆ ಹೆಣ್ಮಗುನೇ ಹೋಗಿ ಆ ಎತ್ತುಗಳನ್ನು, ದನಗಳನ್ನು ಬಿಡೋದು, ಜನಗಳಿಗೆ ತೋರಿಸೋದು. ಪುಟ್ಟ, ನೀವು ವ್ಯಾಪಾರ ಎಲ್ಲ ನೀನೇ ಹೇಳ್ತೀಯಾ, ಎಲ್ಲ ಮಾಡ್ತೀಯಾ, ಎಲ್ಲ ಕಲ್ತಿದ್ಯಾ ಹಾಗಾದರೆ? ಹಾಂ, ನೋಡು, ತುಂಬ ಖುಷಿ ಆಗುತ್ತೆ ಕಣಪ್ಪ ನೀನು ನೋಡಿದ್ರೆ. ಯಾಕೆ ಅಂದರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಹೊರಗಡೆ ಈ ಥರ ಬಿಡಲ್ಲ ಯಾರೂ ನಮ್ಮ ಮನೇಲಿ, ತಂದೆ ತಾಯಿ. ಏನಕ್ಕೆ ಅಂತಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ಪುಟ್ಟ. ಯಾರಿಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ಬಟ್ ನಿನ್ನನ್ನು ನೋಡಿ ನಿಜಕ್ಕೂ 1000 ಅಲ್ಲ, ಕೋಟಿ ಗಟ್ಟಲೆ ಜನ ಬದಲಾಗಬೇಕು. ನಮ್ಮ ಜನ ಸುಮ್ಮನೆ ಕೂತ್ಕೊಂಡು ಪುಸ್ತಕದ ಬಂದಾಗ ನಾನೇನೋ ಓದ್ಬಿಟ್ಟು ಏನೋ ಹೇಳ್ತಾರಲ್ಲ,
ಅಷ್ಟು ದನ ಆಗಬೇಕು ಇಷ್ಟು ದನ ಆಗಬೇಕು ಅಂತ. ದನ ಅಷ್ಟಾಗೋದಲ್ಲ, ದನ ಮೇಯ್ಸೋರು ಇರಬೇಕು ಮೇಯ್ನು. ಆ ಪ್ರೀತಿ ಎದೆಲ್ಲಿ ಬರಬೇಕು, ಅವತ್ತೇ ಅದಕ್ಕೆ ನಿಜವಾಗ್ಲೂ ಖುಷಿ ಆಗೋದು. ತುಂಬ ಒಂದು ಖುಷಿ ಆಗ್ತಿದೆ. ಇವತ್ತು ಜೋಡಿ ಬಸವೇಶ್ವರನ ದೇವಸ್ಥಾನದಲ್ಲಿ ನಿಮ್ಮ ತಂದೆ ನೀವು ಎಲ್ಲ ಮಾಡ್ತಿರ್ತಕ್ಕಂಥ ಒಂದು ಸೇವೆ ಇನ್ನು ಮುಂದೆ ನಮ್ಮ ಕಡೆಯಿಂದನೂ ಕೂಡ ನನ್ನ ಕೈಲಾದ ಮಟ್ಟಿಗೆ ಒಂದು ಹೆಲ್ಪ್ನ ಮಾಡ್ತಾ ಬರ್ತೀನಿ. ಈ ಜಾತ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬರಲಿ ಅಂತೇಳಿ ನಾನು ಕೇಳ್ಕೊತೀನಿ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಹಂಗೆ ವಾಕಿಂಗ್ ಬಿಡು ಪುಟ್ಟ. ನೋಡ್ತಾ ಇರ್ಬೋದು ಒಂದು ಹೆಣ್ಮಗು ಯಾವ ಮಟ್ಟಕ್ಕೆ ದನ ಸಾಕ್ತಿದೆ, ಆ ಸುದ್ದಿಗಳ ಬಗ್ಗೆನೂ ಕೂಡ ತಿಳ್ಕೊಂಡು ಅಷ್ಟರ ಮಟ್ಟಿಗೆ ಒಂದು ಕಲೆನ ಮುಂದುವರಿಸ್ತಿದೆ ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ಹಾಗೆ ಬನ್ನಿ.